ಬಾಗಲಕೋಟೆ ಉಪಚುನಾವಣಾ ಕದನದಲ್ಲಿ ಬೆಳಗಿನಿಂದಲೇ ಬಿರುಸಿನ ಮತದಾನ ಕಂಡು ಬಂದಿರುವಂಥದ್ದು. ಈ ನಡುವೆ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರು ಈಗಷ್ಟೇ ಏನಂತಂದ್ರೆ ಕುಟುಂಬ ಸಮೇತರಾಗಿ ಮತದಾನವನ್ನು ಮಾಡಿ ಬಂದಿರುವಂಥದ್ದು. ಈಗ ಸ್ವತಃ ಅವ್ರು ನಮ್ಮ ಜೊತೆಗಿರುವಂಥದ್ದು. ಸರ್, ಇವತ್ತಿನ ದಿವಸ ಈಗಷ್ಟೇ ಮತದಾನ 66ನೇ ಬೂತ್ನಲ್ಲಿ ಮತದಾನ ಮಾಡಿ ಬಂದಿದ್ದೇನೆ. ಬೆಳಗ್ಗೆ 8 ಗಂಟೆಯಿಂದ ನಾನು ಎಲ್ಲ ಮತಗಟ್ಟೆಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ. ಉತ್ಸಾಹದಿಂದ ಜನ ಮತ ಚಲಾವಣೆಗೆ ಬರ್ತಾ ಇದ್ದಾರೆ. ಸರ್, ಇವತ್ತಿನ ದಿವಸ ಸಿಎಂ ಆಗಿ ಎಲ್ಲರೂ ಕೂಡ ಇಲ್ಲಿ ಬಂದಿದ್ರು. ಅವೆಲ್ಲರೂ ಬಂದು ಹೋದ್ರಲ್ಲ, ಬಂದವರೆಲ್ಲ ಹೋಗಲೇಬೇಕು. ಆದರೆ ಮತದಾನ ಮಾಡುವಂಥವರು ನಮ್ಮ ಮತಕ್ಷೇತ್ರದ ಜನತೆ ತಾನೆ. ಅವರು ಮತದಾನ ಮಾಡ್ತಾ ಇದ್ದಾರೆ. ಸಿಎಂ ಬಂದು ಇಲ್ಲಿ ಮತದಾನ ಮಾಡ್ತಾ ಇದ್ದಾರಾ? ಇಲ್ಲ. ಸರ್, ಇವತ್ತಿನ ದಿವಸ ಬಹುತೇಕ ಹೊರಗಿನ ಜಿಲ್ಲೆಯವರು, ಬೆಳಗಾವಿ ಜಿಲ್ಲೆಯವರು ಇನ್ನೂ ಕೂಡ ಇಲ್ಲಿ ಮತಗಟ್ಟೆ ಸುತ್ತಮುತ್ತ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಅದು ಕೂಡ ನಮಗೆ ಮಾಹಿತಿ ಬಂದಿದೆ. ಅದನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ನಾವು. ಬೇರೆ ಜಿಲ್ಲೆಯವ್ರನ್ನ ಹೊರಗೆ ಹಾಕ್ಬೇಕಂತ ಲಾಸಿಂಗ್ನಲ್ಲಿದ್ದವ್ರನ್ನೆಲ್ಲ ಹೊರಗೆ ಹಾಕಿದ್ದಾರೆ. ಅವ್ರು ಕೆಲವು ಕಡೆ ಮನೆ ಮಾಡ್ಕೊಂಡಿದ್ದಾರೆ ಅನ್ನೋ ಇದು ಬಂದಿದೆ. ಅವ್ರನ್ನ ಐಡೆಂಟಿಫೈ ಮಾಡುವಂಥ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ದುಡ್ಡು ಹಂಚುವಂಥದ್ದು, ಶೆರೆ ಕೊಡುವಂಥದ್ದು, ತುಂಬ ಏನಂತಾರೆ ಅದಕ್ಕೆ ಒಂಥರ ಗೂಂಡಾಗಿರಿ ಜನಗಳನ್ನು ಇಲ್ಲಿ ತಂದು ಏನೋ ಗಲಾಟೆ ಮಾಡಬೇಕು, ಬೇರೆ ಕಡೆ ಮಾಡಿ ಅಭ್ಯಾಸ ಇದೆ ಅವರಿಗೆ. ಇಲ್ಲಿನೂ ಕೂಡ ಆ ಥರ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಸರ್, ಈಗ ಚುನಾವಣೆ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣಗಳನ್ನು ಹಾಕಿರುವಂಥದ್ದು ಸ್ವತಃ ಚುನಾವಣಾ ಆಯೋಗವೇ ಸರ್ಕಾರಕ್ಕೆ ಏನೋ ತಪರಾಕಿ ಹಾಕಿರುವಂಥ ಸರ್. ಮತ್ತು ಅವ್ರು ಹಾಕಿದ್ದಕ್ಕೆ ಅವರು ಮುಖ್ಯಮಂತ್ರಿ ಹೇಳಿದಾರಲ್ಲ, ಚುನಾವಣಾ ಆಯೋಗದ ಯಾವ ಹೇಳಿಕೆಗೆ ಬಗ್ಗಲ್ಲ ಅಂತ ಹೇಳಿಲ್ವಾ? ಇದು ಅವ್ರ ದುರಹಂಕಾರದ ವರ್ತನೆ. ಚುನಾವಣೆ ಆಯೋಗ ಒಂದು ಸ್ವತಂತ್ರ ನಿಷ್ಪಕ್ಷಪಾತ ಆಯೋಗ. ಅದು ಆ ಆಯೋಗದ ಮಾತನ್ನು ಎಲ್ಲರೂ ಮಾನ್ಯ ಮಾಡಲೇಬೇಕು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಅದನ್ನು ಅನುಸರಿಸಬೇಕು ಅನ್ನುವಂಥ ಕಳಕಳಿಯನ್ನು ಬಿಟ್ಟು ದುರಹಂಕಾರದಿಂದ ಮಾತನಾಡ್ತಾ ಇದ್ದಾರೆ. ಇದು ಸರಿಯಾದಂಥದ್ದಲ್ಲ, ಅವರಿಗೆ ಶೋಭೆ ತರುವಂಥದ್ದು ಅಲ್ಲ. ಸರ್, ಇವತ್ತಿನ ದಿವಸ ಯುವಕರು ಕೂಡ ಭಾಳಷ್ಟು ಇರುವಂಥದ್ದು. ಯುವ ಮತ ಆದರೆ ತಮ್ಮ ಬಿಜೆಪಿ ಒಳ್ಳೆಯದು ಅನ್ನುವಂಥದ್ದು. ಯುವಕರಿಗೆ ನಾನು ಹೇಳಿದ್ದೀನಿ, ಯುವತಿಯರಿಗೂ ಹೇಳಿದ್ದೀನಿ. ಎಲ್ಲರೂ ಬಂದು, ಮತ್ತು ಅವರಷ್ಟೇ ಮಾಡಿದರೆ ಆ ಸಾಲದು, ಎಲ್ಲರೂ ಹಿರಿಯರು ಎಲ್ಲರೂ ಬಂದು ಕಡ್ಡಾಯವಾಗಿ ಮತದಾನ ಮಾಡಿರಿ. ಅಂದಾಗಲೇ ಭಾರತೀಯ ಜನತಾ ಪಾರ್ಟಿ ಕಮಲಕ್ಕೆ ತಾವು ಮತದಾನ ಮಾಡಿದರೆ ಅಂತರ ಜಾಸ್ತಿ ಆಗುತ್ತೆ. ಗೆಲ್ಲೋದಂತೂ ನಕ್ಕಿ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಎಷ್ಟು ಮತಗಳ ಅಂತರದ ನಿರೀಕ್ಷೆ? ಅದನ್ನು ಈಗ ಸದ್ಯ ಹೇಳೋಕ್ಕಾಗೋದಿಲ್ಲ. ಸಂಜೆ ಎಲೆಕ್ಷನ್ ಮುಗಿಲಿ, ವೋಟಿಂಗ್ ಪರ್ಸೆಂಟೇಜ್ ಆದದ್ದನ್ನು ನೋಡ್ಕೊಂಡು ಹೇಳ್ತೀನಿ. ಇದಿಷ್ಟು ಬಿಜೆಪಿ ಅಭ್ಯರ್ಥಿಗಿಂತ ವೀರಣ್ಣ ಚರಂತಿಮಠ ಅವರ ಮಾತಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.